ಸಂಗತಿಗಳ ಸುರಪುರ ಉಪಚುನಾವಣೆಯ ಹುಣಸಗಿ ಮಂಡಲ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ರೈತಪರ ಕಳಕಳಿಯ ನಾಯಕ ಅವರನ್ನ ಭಾರಿ ಬಹುಮತದೊಂದಿಗೆ ಕ್ಷೇತ್ರದ ಜನ ಗೆಲ್ಲಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮನವಿ ಮಾಡಿದ್ದಾರೆ. ಈ ಭಾಗದ ರೈತರ ಕಷ್ಟ ಸಮಸ್ಯೆ ಬಿಜೆಪಿಗೆ ಗೊತ್ತಿದೆ. ಬಿಜೆಪಿ ಸರ್ಕಾರವಿದ್ದಾಗ ರೈತರಿಗೆ ಎಕರೆಗೆ 14,000ದಿಂದ 25,000 ರೂಪಾಯಿ ತನಕ ಪರಿಹಾರ ಕೊಟ್ಟಿದ್ದೇವೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ಬರ ಪರಿಹಾರ ಕೇವಲ 2,000 ರೂಪಾಯಿ ಭಿಕ್ಷೆ ರೀತಿಯಲ್ಲಿ ನೀಡುತ್ತಾ ಇದೆ ಎಂದು ಆರೋಪಿಸಿದರು. ಪ್ರಧಾನಿ ಮೋದಿ ಕೇಂದ್ರ ಸರ್ಕಾರದಿಂದ 5 ಕೆಜಿ ಬಡವರಿಗೆ ಉಚಿತ ಅಕ್ಕಿ ನೀಡುತ್ತೆ. ಇದನ್ನೇ ಕಾಂಗ್ರೆಸ್ನವರು ನಾವು ಉಚಿತ ಅಕ್ಕಿ ನೀಡುತ್ತಾ ಇದ್ದೇವೆ ಎನ್ನುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತು ತಿನ್ನುತ್ತಿದ್ದಾರೆ ಎಂದು ದೂರಿದರು. ಡಿಸಿಎಂ ಡಿಕೆ ಶಿವಕುಮಾರ್ ರೈತರ ಬಗ್ಗೆ ಅಧಿಕಾರ ಹಾಗೂ ಹಣದ ದರ್ಪ ತೋರಿಸಿದ್ದಾರೆ. ಅಣೆಕಟ್ಟು ನಿಮ್ಮ ಸ್ವಂತ ಆಸ್ತಿಯಲ್ಲ, ರೈತರಿಗೆ ನೀರು ಕೊಡೋದು ಸರ್ಕಾರದ ಕರ್ತವ್ಯ. ಜವಾಬ್ದಾರಿ ಮರೆತು ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ. ನಿಮ್ಮ ಅಧಿಕಾರ ದರ್ಪಕ್ಕೆ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಜನರು ಬಿಜೆಪಿ ಬೆಂಬಲಿಸಿ ಕನಕಪುರ ಬಂಡಿಯಲ್ಲಿ ಕಮಲ ಅರಳಿಸಿ ತಕ್ಕ ಪಾಠ ಜನ ಕಲಿಸಲಿದ್ದಾರೆ ಎಂದರು. ಈ ವೇಳೆ ಲೋಕಸಭಾ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕ, ಹನುಮಂತ ನಾಯ್ಕ, ಬಬ್ಬುಗೌಡ, ರಾಜ ಜಿತೇಂದ್ರ ನಾಯ್ಕ, ರಾಜ ಕುಶಾಲ ನಾಯ್ಕ, ಬಿಜೆಪಿ ಮಂಡಲ ಅಧ್ಯಕ್ಷ ಸಂಗಣ್ಣ ಸಾಹುಕಾರ್ ವೈಲಿ, ಸುರೇಶ ಸಜ್ಜನ್, ಬಸನಗೌಡ ಯಡಿಯಾಪುರ, ವೀರೇಶ ಸಾಹುಕಾರ್ ಚಿಂಚೋಳಿ, ಯಲ್ಲಪ್ಪ ಕುರಕುಂದಿ, ಸಿದ್ದನಗೌಡ ಕರಿಭಾವಿ, ಎಚ್ಸಿ ಪಾಟೀಲ್, ಚಂದ್ರಶೇಖರಗೌಡ ಮಾಗನೂರ, ಮೇಲಪ್ಪ ಗುಳಗಿ, ಬಸವರಾಜಸ್ವಾಮಿ ಸ್ಥಾವರಮಠ, ಹೊನ್ನಕೇಶವ ದೇಸಾಯಿ, ಗದ್ದೆಪ್ಪ ಪೂಜಾರಿ, ಶಿವಪ್ಪ ಸದಬ ಇತರರು ಉಪಸ್ಥಿತರಿದ್ದರು. ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆ ತಾಯಂದಿರ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಹುಣಸಗಿನಲ್ಲಿ ಸೇರಿರ್ತಕ್ಕಂಥ ಜನ ಸಾಗರವನ್ನು ನೋಡಿದ್ರೆ, ಹುಣಸಗಿಯಲ್ಲಿ ಸೇರಿರ್ತಕ್ಕಂಥ ಜನಸಾಗರವನ್ನು ನೋಡಿದ್ರೆ ತಾವೆಲ್ಲರೂ ಸಹ ಮೊನ್ನೆ ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮಾತನಾಡಿ ಅಧಿಕಾರದ ದರ್ಪದಿಂದ ಹಣದ ಒಂದು ದರ್ಪದಿಂದ ಇವತ್ತು ಸುರಪುರವನ್ನು ಕೂಡ ಗೆಲ್ಲಬಹುದು ಅಂತ ಅಹಂಕಾರದಿಂದ ಬಂದಂತ ಡಿಕೆ ಶಿವಕುಮಾರ್ ಅವರಿಗೆ ಉತ್ತರವನ್ನು ಕೊಡೋದಕ್ಕೋಸ್ಕರ ಇವತ್ತು ಜನಸಾಗರಕ್ಕೆ ಸೇರಿರ್ತಕ್ಕಂಥದ್ದು ಇಷ್ಟಪಡ್ತೇನೆ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ 26ನೇ ತಾರೀಕು ಚುನಾವಣೆ ಮುಗಿದಿದೆ. ಅಲ್ಲೂ ಸಹ ಏನು ಕನಕಪುರದ ಬಂಡೆ ಅಂತೇಳಿ ಅಲ್ಲೂ ಕೂಡ ಆರ್ಭಟವನ್ನು ಮಾಡ್ತಾ ಇದ್ದಂತ ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಬಂಡೆಯನ್ನ ಈ ಬಾರಿ ಪುಡಿ ಮಾಡ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿನ ಆಶೀರ್ವಾದ ಮಾಡಿದ್ದಾರಲ್ಲಿ. ತಮಗೆ ಗೊತ್ತಿರಲಿ, ಲೋಕಸಭಾ ಚುನಾವಣೆ ಮತ ಎಣಿಕೆ ಶುರುವಾದ ಗೊತ್ತಾಗ್ತದೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಮಾಡಿದಾಗ ಗೊತ್ತಾಗ್ತದೆ ಈ ಒಂದು ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಛಿದ್ರ ಆಗಿ ಆ ಬಂಡೆ ನಡುವೆ ಕಮಲದು ಅರಳಿರ್ತದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಆ ಕ್ಷೇತ್ರದ ಮತದಾರರು ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ. ಬಂಧುಗಳು, ಕೇವಲ 10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ನಮ್ಮ ಜನಪ್ರಿಯ ನಾಯಕ ಇವತ್ತು ಸನ್ಮಾನ ಯಡಿಯೂರಪ್ಪನವರಿಗೆ ಬಹಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ರಾಜು ಗೌಡ ಅವರನ್ನ ಈ ಬಾರಿ ಆದ್ರೂ ಗೆಲ್ಲಿಸಲೇಬೇಕು. ನೀನು ಕೂಡ ರಾಜು ಗೌಡ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಸುರಪುರ ತಾಲೂಕಿಗೆ ಹೋಗಬೇಕು ಅಂತ ಹೇಳಿ ಯಡಿಯೂರಪ್ಪನನ್ನು ಕಳಿಸಿರ್ತಕ್ಕಂಥದ್ದು. ನಾನು ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರೈತರ ಹೊಲಕ್ಕೆ ನೀರು ಬೇಕಾಗಿದೆ. ನಮ್ಮ ಶರಣ ಕಂದಕೂರ್ ಅವರು ಹೇಳ್ತಾ ಇದ್ರು, ಕಳೆದ ಬಾರಿ 1 ತಿಂಗಳು ರೈತರು ಸತ್ಯಾಗ್ರಹ ಮಾಡಿದ್ರು ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಹೊಲಕ್ಕೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಮೆಣಸಿನಕಾಯಿ ತರಕಾರಿ ಬೆಳೆದಂತ ರೈತರು 1 ತಿಂಗಳು ಸತತವಾಗಿ ಹೋರಾಟ ಮಾಡಿದ ಮೇಲೆ ಬೀದಿಗಿಳಿದ ಮೇಲೆ ರೈತರಿಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ
ರೈತರಿಗೆ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ರೈತರಿಗೆ ನೀರು ಸರಿಯಾಗಿ ತರಬೇಕು ಅಂತ ಹೇಳಿದ್ರೆ ಒಂದು ಬಲಿಷ್ಠ ಜನನಾಯಕ ನಮಗೆ ಬೇಕಾಗ್ತದೆ. ನಮಗೆ ಬಲಿಷ್ಠ ಜನನಾಯಕ, ಬಲಿಷ್ಠ ಶಾಸಕ ನಾವು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ರಾಜಗೌಡರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು. ಆ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಅದೇ ರೀತಿ ಲೋಕಸಭಾ ಚುನಾವಣೆ 7ನೇ ತಾರೀಕು ನಡೀತಾ ಇರ್ತಕ್ಕಂಥ ಮತದಾನ, ನಮ್ಮ ಹೆಮ್ಮೆಯ ಸಂಸದರು ರಾಜಾ ಅಮರೇಶ್ವರ್ ನಾಯಕ್ ಅವರು ಮತ್ತೊಮ್ಮೆ ಲೋಕಸಭಾ ಚುನಾವಣೆ ನಿಂತಿದ್ದಾರೆ. ನೀವು ಕೊಡ್ತಕ್ಕಂಥ ಒಂದೊಂದು ಮತ ಆಡಳಿತ ಪಕ್ಷ ಇವತ್ತು ರಾಜಾ ಅಮರೇಶ್ವರ್ ನಾಯಕ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪಕ್ಕದಲ್ಲಿ ಕೂತು ಈ ಕ್ಷೇತ್ರದ ಅಭಿನಂದನೆ ಮಾಡಿಸ್ತಕ್ಕಂಥ ಶಕ್ತಿ ನಮ್ಮ ಬಿಜೆಪಿ ಸಂಸದರಲ್ಲಿದೆ. ಹಾಗಾಗಿ ನೀವು ರಾಜಾ ಅಮರೇಶ್ವರ್ ಅವರ ಗುರುತು ಕಮಲದ ಹೂವು ಇವತ್ತು 8:30 ಗಂಟೆ ಆದರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಬಂದಿದ್ದಾರೆ, ಯಜಮಾನರು ಬಂದಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜಗೌಡ ನಿಮ್ಮ ಮನೆಯ ಮಗನನ್ನು ಇವತ್ತು ದೊಡ್ಡ ಅಂತರದಲ್ಲಿ ಗೆಲ್ಲಿಸಿ ರಾಜಾ ಅಮರೇಶ್ವರ ನಾಯಕರನ್ನು ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಒಂದಿಷ್ಟು ಕೊನೆಯಾಗಲೇ ಒಂದು ಮಾತನ್ನು ಮಾಡ್ತೇನೆ. ಕನಕಪುರದ ಬಂಡೆ ಬದ್ದಲು ಏನೋ ಗರ್ಜನೆ ಮಾಡಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸುರ್ಪುರಕ್ಕೆ ಬಂದು ಉಸಿರು ಹೊರಗಡೆ ಬರಬಾರ್ದು, ಆ ರೀತಿ ದೊಡ್ಡ ಅಂತ ಕೇಳಿಸಿ ಅಂತೇಳಿ ತಮ್ಮೆಲ್ಲರೂ ಕೂಡ ಒಂದು ಮಾತನ್ನು ನಮಸ್ಕಾರ, ವಂದನೆಗಳು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಹುಣಸಗಿ.